ನನಗಂತೂ ಈ ಡಿ ಕೆ ಶಿ ಅವರಿಗೆ ಈ ಆರಂಭಿಕ ವಿಘ್ನ ಅಂತಾರಲ್ಲ ಆ ಥರ ಕಂಡಂಗೆ ಆಗೋಯ್ತು. ಯಾಕೆಂದರೆ ಇದೊಂದು ದೊಡ್ಡ ನ್ಯಾಷನಲ್ ನ್ಯೂಸ್ ಆಗಿಬಿಟ್ಟಿದೆ. ಅವರಿಗೆ ಒಂದು ಖಾತೆಯನ್ನು ಕೊಟ್ಟಿದ್ರಂತೆ, ನೀರಾವರಿಯಲ್ಲಿ ಸ್ವಲ್ಪ ನೀರು ಹಾರಿಸಿ ಅಂತ. ಆ ನೀರು ಹಾರಿಸೋ ಕೆಲಸ ನಮಗೆ ಬೇಡ ಅಂತ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ಉಸ್ತುವಾರಿ ನಮಗೆ ಕೊಡಿ ಅಂತ ಕೇಳಿದ್ರಂತೆ. ಅದು ನಮಗೆ ಕೊಡೋಕ್ಕಾಗಲ್ಲ ಅಂದಿದ್ದಕ್ಕೆ ಇವರು ತುಂಬ ಬೇಜಾರಾಗ್ಬಿಟ್ರಂತೆ. ಈ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಾನು ಕೆಲಸ ಮಾಡಲಾರೆ ಅಂತ ಪತ್ರವನ್ನು ಬರೆದ್ರಂತೆ, ಪ್ರೆಸ್ ಮೀಟನ್ನು ಮಾಡಿದ್ರಂತೆ, ಹಾಗೆ ರಾಜೀನಾಮೆಯನ್ನು ಕೊಟ್ರಂತೆ. ಇವೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಒಂಥರ ಹಿಂಗೆ ಮೆಂಟಲಿ ಹಿಂಸೆ ಕೊಡೋದು ಅಂತಾರಲ್ಲ ಆ ಥರದ ಸನ್ನಿವೇಶ ಅಂತ ಹೇಳ್ಬೋದು. ಇಲ್ಲಿಂದ ಡಿ ಕೆ ಅವರು ಬಂಡೆ ಥರನೇ ಗಟ್ಟಿಯಾಗಿ ಇರ್ತಾರ, ಮುಂದೆ ಹೇಗೆ ಈ ಸಿಚುವೇಶನನ್ನು ತಗೊಂಡು ಹೋಗ್ತಾರೆ, ರಾಮಲಿಂಗಾರೆಡ್ಡಿ ಅವರ ಬದಲಿಗೆ ಯಾರನ್ನ ಕರ್ಕೊಂಡ್ಬರ್ತಾರೆ, ಇದೆಲ್ಲವೂ ಕೂಡ ಪ್ರಶ್ನೆ ಆಗಿದೆ. ನಮಗೆ ತುಂಬ ಆಶ್ಚರ್ಯ ಆಗುತ್ತೆ. ಕಾಂಗ್ರೆಸ್ಸು ಸಿಕ್ಕಾಪಟ್ಟೆ ಜನರ ಈ ಶಾಸಕರು ಈ ದಂಡಿಗಟ್ಟಲೆ ಇದ್ದಾರೆ ಅಂತಾರಲ್ಲ ಆ ಥರನೇ ಇದ್ದಾರೆ. ಆ ದಂಡಿಗಟ್ಟಲೆಯಲ್ಲಿ ಕ್ವಿಂಟಲ್ ಗಟ್ಟಲೆ ಜನ ಒಂದು ಸಚಿವ ಸ್ಥಾನ ಸಿಕ್ಕರೆ ಸಾಕು ಅಂತ ಇದ್ದಾರೆ. ಸಚಿವ ಸ್ಥಾನ ಕೊಟ್ಟವರಿಗೆ ಪ್ರಮಾಣ ವಚನ ಸ್ವೀಕಾರ ಆದಮೇಲೆ ಆತ್ಮಸಾಕ್ಷಿ ಏನಪ್ಪ ಆಗ್ಬಿಟ್ಟಿದೆ. ಅವರು ಇಲ್ಲ ಸಾಧ್ಯನೇ ಇಲ್ಲ, ನಾನು ರಾಜೀನಾಮೆ ಕೊಡೋನೆ ಅಂತ ಪ್ರೆಸ್ ಮೀಟ್ ಮಾಡ್ತಾರೆ, ರಾಜೀನಾಮೆ ಪತ್ರ ಬರೀತಾರೆ, CMಗೆ ಹೀಗೆ ಕೊಡ್ತಾರೆ. ಸೊ ನೋಡಿ, ಕಾಯ್ತಾ ಇರೋರು ಎಷ್ಟೊಂದು ಜನ, ಹಾಗೆ ಈಗ ಪಾಲಿಗೆ ಬಂದಿದ್ದನ್ನು ಬಿಡ್ತಾ ಇರೋರು ಯಾರ್ಯಾರು. ನೋಡಿದ್ರೆ ನಾವು ವಿಚಿತ್ರ ಅನ್ಸುತ್ತಲ್ವ.